ಮೈಸೂರು ನಗರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ವೇಗ ಸಿಕ್ಕಿದೆ. ಇಂದು ಬಹುದಿನಗಳ ನಂತರ ತವರು ಜಿಲ್ಲೆಗೆ ಮೈಸೂರಿಗೆ ಭೇಟಿ ನೀಡಿರುವ ಸಿಎಂ ಸಿದ್ದರಾಮಯ್ಯ ನಗರದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಿ ಎಂಎ ಚರ್ಮದ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಹೌದು, ಇಂದು ಬೆಳಗ್ಗೆಯಿಂದ ಸಿಟಿ ರೌಂಡ್ನಲ್ಲಿರುವ ಸಿದ್ದರಾಮಯ್ಯ ಪ್ರಗತಿಯಲ್ಲಿರುವ ಕಾಮಗಾರಿಗಳು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳ್ಳುವ ಜೊತೆಗೆ ಗುಣಮಟ್ಟದಿಂದ ಕೂಡಿರಬೇಕು ಎಂದು ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ಈ ಭಾಗವಾಗಿ ಸಿದ್ದರಾಮಯ್ಯ ಮೊದಲಿಗೆ ಕೆಎಸ್ಐಸಿ ಸಮೀಪದ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ವತಿಯಿಂದ ನಡೆಯುತ್ತಿರುವ ಯುಜಿ ಕೇಬಲಿಂಗ್ ಕಾಮಗಾರಿ ವೀಕ್ಷಿಸಿ ಮಾಹಿತಿ ಪಡೆದುಕೊಂಡರು. ಬಳಿಕ ಎನ್ಐ ಕಾಲೇಜು ರಸ್ತೆಯಲ್ಲಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ಕೈಗೊಂಡಿರುವ ವೈಟ್ ಟ್ಯಾಪಿಂಗ್ ಕಾಮಗಾರಿ ರಸ್ತೆ ಭೇಟಿ ನೀಡಿ ಅಧಿಕಾರಿಗಳ ಜೊತೆ ಚರ್ಚಿಸಿದ್ರು. ಅಲ್ಲಿಂದ ಬನ್ನಿ ಮಂಟಪದ ಹತ್ತಿರ ನೂತನವಾಗಿ ನಿರ್ಮಿಸುತ್ತಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಕಾಮಗಾರಿ ವೀಕ್ಷಿಸಿ ಕಾಮಗಾರಿ ಸ್ಥಿತಿಗತಿಗಳ ಮಾಹಿತಿ ಪಡೆದುಕೊಂಡು ಗುಣಮಟ್ಟ ಮತ್ತು ನಿಗದಿತ ಸಮಯದೊಳಗೆ ಕಾಮಗಾರಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೈಸೂರಿನ ರಸ್ತೆಗಳು, ಒಳಚರಂಡಿ ವ್ಯವಸ್ಥೆ ಸೇರಿದಂತೆ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳು ನಮ್ಮ ಸರ್ಕಾರವೇ ಮಾಡಿದೆ. ಬಿಜೆಪಿಯವರು ಕೇವಲ ಸರ್ಕಾರವನ್ನು ವಿರೋಧಿಸುವುದು, ಟೀಕಿಸುವುದು, ಸುಳ್ಳು ಹೇಳುವ ಕೆಲಸದಲ್ಲಿ ನಿರಂತರವಾಗಿದ್ದಾರೆ. ಜನರಿಗೆ ಅನುಕೂಲ ಕಲ್ಪಿಸುವ ಯಾವುದೇ ಯೋಜನೆಗಳನ್ನು ಬಿಜೆಪಿ ತನ್ನ ಅಧಿಕಾರ ಅವಧಿಯಲ್ಲಿ ಕೈಗೊಳ್ಳಲಿಲ್ಲ. ಮೈಸೂರು ನಗರದಲ್ಲಿ ದೇವರಾಜ್ ಮಾರುಕಟ್ಟೆ, ಲ್ಯಾನ್ಸ್ ಡೌನ್ ಕಟ್ಟಡ ಪಾರಂಪರಿಕ ವಿನ್ಯಾಸವನ್ನು ಕಾಯ್ದುಕೊಂಡು ನಿರ್ಮಿಸುವ ಉದ್ದೇಶವಿದ್ದರೂ ಈ ವಿಷಯ ಕೋರ್ಟ್ ಮೆಟ್ಟಿಲೇರಿದೆ. ಆದರೂ ಈ ವಿಷಯದ ಬಗ್ಗೆ ನಾವು ಹಾಗೂ ಸ್ಥಳೀಯ ಶಾಸಕರು ಮುತುವರ್ಜಿ ವಹಿಸಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು. ಮತ್ತೆ ಶಿವದಾರ ಹಾಕಬಹುದು, ರುದ್ರಾಕ್ಷಿ ಹಾಕಬಹುದು, ಮತ್ತೆ ಹಿಜಾಬ್ ಹಾಕಬಹುದು. ಕೇಸರಿ ಟರ್ಬನ್ ಹಾಕೊಂಡ್ ಬರ್ಬೋದಾ ಅಂತ ಅವ್ರು ಹೇಳ್ತಾರೆ. ಕೇಸರಿಯನ್ನ ಬಿಂಬಿಸುವಂತ ಟರ್ಬನ್ ಹಾಕೊಂಡ್ ಬರ್ಬೋದಾ ಅಂತ ಹೇಳಿದ್ರೆ ಟರ್ಬನ್ ಅಂತಂದ್ರೆ ಈಗ ಪ್ರಾಕ್ಟೀಸ್ನಲ್ಲಿ ಇರೋ ಅಂತೇಳಿ ಹೊಸ್ದಾಗಿ ಮಾಡೋಕ್ಕಾಗಲ್ಲ. ಯಾವುದೇ ಪ್ರಾಕ್ಟೀಸ್ನಲ್ಲಿ ಇದೆ, ನಂಬಿಕೆಗಳು ಇದ್ದಾವೆ ಇಲ್ಲಿವರೆಗೆ, ಅವು ಮಾತ್ರ. ಸರ್, ಈಗ ಪ್ರೈಮ್ ಮಿನಿಸ್ಟರು ಸೇವ್ ಮಾಡಬೇಕು, ಡಿಸೆಲ್ ಸೇವ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಮ್ಮ ಕಾನೂನೇ ಲೆಂಗವನ್ನೇ ಕಟ್ ಮಾಡ್ಕೊಂಡಿದ್ದಾರೆ. ಆ ಥರದ ಪ್ರಾಕ್ಟೀಸ್ ಬೇರೆ ಸ್ಟೇಟ್ಗಳಲ್ಲಿ ಕರ್ನಾಟಕದಲ್ಲಿ ಬೇರೆ ಸ್ಟೇಟ್ಗಳಲ್ಲಿ ಇದೆಯಾ ಅಂತ ನೋಡೋಣ. ಕರ್ನಾಟಕದಲ್ಲಿ ನೀವು ಏನೇ ಮಾಡಿದ್ರು ಕೂಡ ಅದು ತಾತ್ಕಾಲಿಕ ಆಗ್ತದೆ. ಮತ್ತು ಇವರು ಪ್ರೈಮ್ ಮಿನಿಸ್ಟರ್ ಹೇಳಿರ್ತಕ್ಕಂಥದ್ದು ಅದು ಸರಿಯಾದಂಥ ಕ್ರಮ ಅಲ್ಲ. ಅದ್ರ ಬದಲು ಈಗ ಬೇರೆ ದೇಶಗಳ ಜೊತೆ ನೀವು ಮಾತಾಡಿ, ಈಗ ಬೇರೆ ದೇಶಗಳು ಜೊತೆ ಮಾತಾಡಿ ಅವ್ರಿಗೆ ಒಂದು ಯುನಾನಿಮಸ್ ಇದಕ್ಕೆ ಬರೋದು, ಕಾನ್ಸಿಯಸ್ ಬರೋದು ಒಳ್ಳೆಯದು. ಜೈಲಿಗೆ ಹೋಗ್ತಿದ್ದೀರಿ ಸರ್, ಹೈಕಮಾಂಡ್ ಭೇಟಿ ಮಾಡಿ. ಜೈಲಿಗೆ ಏನಾದ್ರು ಹೋಗ್ತಾ ಇದ್ದೀರಿ? ಜೈಲಿಗೆ ಹೈಕಮಾಂಡ್ ಭೇಟಿ ಮಾಡಬೇಕು. ಸಂಪುಟ ಪುನರಚನೆ ವಿಚಾರ, ಕ್ಯಾಬಿನೆಟ್ ಪುನರಚನೆ ವಿಚಾರ ಇಲ್ಲ, ಅವ್ರು ಕರೆದಾಗ ಹೋಗ್ತೀವಿ. ಅಲ್ಲ 15ನೇ ತಾರೀಕು ಟೈಮ್ ಫಿಕ್ಸ್ ಆಗಿದೆ. ನಿನಗೆ ಹೇಳ್ಬಿಟ್ರಾ? ಅಲ್ಲ, ನೀನು ಹೇಳಿದ್ರೇನೆ. ಮತ್ತೆ 15 ಅಂತ ಯಾಕೆ ಹೇಳಿದೆ? ಅಲ್ಲ, 15 ಅಂತ ಯಾಕೆ ಹೇಳಿದೆಪ್ಪ? 15ನೇ ತಾರೀಕು ಅಂತ ಯಾಕೆ ಹೇಳಿದೆ? ಯಾರು ಮಾಹಿತಿ? ಎಲ್ಲಿ ಮಾಹಿತಿ? ನಾನೇ ಹೇಳ್ತಾ ಇದ್ದೀನಲ್ಲ, ಮಾಹಿತಿ ನಿಮ್ಗೆ ಯಾಕೆ ಸಿಗುತ್ತೆ? ಸಚಿವ ಸಂಪುಟ ಪುನರ್ರಚನೆ ಮಾಡುವಂತ ಉದ್ದೇಶ ಇದೆಯಾ, ಚಿಂತನೆ ಏನಾಗಿದೆ? ಹೌದೌದು, ಪುನರ್ರಚನೆ ಮಾಡಬೇಕು ಸರ್. ಈಗ ನೀಟ್ ಎಕ್ಸಾಮ್ ವಿಚಾರದಲ್ಲಿ ಎಲ್ಲರೂ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ. ಹೈಯರ್ ಎಜುಕೇಶನ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ನಮಗೆ ಕೊಟ್ಬಿಡಿ ನೀಟ್ ಮಾಡೋ ಜವಾಬ್ದಾರಿ ಅಂತ. ತಾವೇನಾದ್ರು ಅದನ್ನು ಪ್ರಪೋಸಲ್ ಇಟ್ಕೊತೀವಿ? ನೋಡಪ್ಪ, CET ನಾವು ಮಾಡಿದ್ದು, ಅವರು ನೀಟ್ ಅಂತ ಮಾಡಬೇಕು. ಅದನ್ನು ಸರಿಯಾಗಿ ಮಾಡದೆ ಹೋದರೆ ಈಗ ಪಾಪ ಓದಿರತಕ್ಕಂಥ ಪರೀಕ್ಷೆ ಬರೆದಿದ್ದವು ಅವೆಲ್ಲ ಏನಾಗಬೇಕು ಅನ್ಸುತ್ತೆ. ನೀವು ಮೊದಲು ಕೇಂದ್ರ ಸರ್ಕಾರನ ಟೀಕೆ ಮಾಡಿ